ತಾಳಿಕೋಟೆಯಾಗಿ ಈ ಅಂಗಡಿ ನನ್ನ ಕೈಗೆ ಸಿಗಬೇಕು ಅಂದ್ರೆ 3 ಲಕ್ಷ ಖರ್ಚಾಯ್ತು. ಹೌದು, ನೀವು ನಂಬ್ತಿರೋ ಬಿಡ್ತಿರೋ, 3 ಲಕ್ಷ ಆಯ್ತು ಈ ಅಂಗಡಿ ಹಿಡಿಬೇಕಂದ್ರೆ. ಎಷ್ಟೊಂದ್ ಜನ ಬೈದ್ರು, ಇಷ್ಟೊಂದು ಖರ್ಚು ಮಾಡಿ ಅಂಗಡಿ ಹಿಡಿಬೇಕಾ, ಇಷ್ಟು ರಿಸ್ಕ್ ಬೇಕಾ ನಿನಗೆ ಅಂತ. ಆದ್ರೆ ನನ್ಗೊಂದ್ ವಿಷಯ ಗೊತ್ತು, ಮನ್ಸಲ್ಲಿ ಗೆಲ್ತೀನಿ ಅನ್ನೋ ಹಠ ಇದ್ದು ಪ್ರಯತ್ನ ಮಾಡಿದ್ರೆ ಏನಾದ್ರೂ ಸಾಧಿಸಬಹುದು ಅಂತ. ಇದೇ ಜೋಶ್ನಾಗ ನಾ ಶುರು ಮಾಡಕ್ ಹೊಂಟೀನಿ ಒಂದ್ ಸಣ್ಣ ಬಿಸ್ನೆಸ್. ಗೆಲ್ತೀನೋ ಸೋಲ್ತೀನೋ ನಂಗೆ ಗೊತ್ತಿಲ್ಲ, ಪ್ರಯತ್ನ ಮಾತ್ರ ಬಿಡಲ್ಲ. ಇವತ್ತು ಡಿಸೆಂಬರ್ 1, 2025. ನನ್ ಜರ್ನಿ ಶುರು ಆಗೋದು ಇಲ್ಲಿಂದ. ಅಂಗಡಿ ಕೀ ಸಿಕ್ಕದ ಇವತ್ತ. ಹೊಸ ಫ್ಲೋರಿಂಗ್ ಮಾಡಿಸ್ಬೇಕು, ಮಾಡ್ಸಕ್ಕಿಂತ ಮುಂಚೆ ಹಳೆ ಫ್ಲೋರಿಂಗ್ ಎಲ್ಲ ತೆಗಿಸ್ಬೇಕು ಅಂತ ಒಡ್ಸಕ್ ಹಚ್ಚಿನಿ. ಪ್ಲಂಬಿಂಗ್ ಕೆಲಸ ಶುರು ಮಾಡಕ್ಕಿಂತ ಮುಂಚೆ ಹಳೆ ಬೆಡ್ ಎಲ್ಲ ತೆಗಿಸ್ಬೇಕಾದಾಗ ಗೊತ್ತಾಯ್ತು ಹಾರ್ಡ್ ಬೆಡ್ ಐತೆ ಅಂತ. ಕೈಯಿಂದ ಆಗಲ್ಲ ಅಂತ ಗೊತ್ತಾದ್ಮೇಲೆ ಮಷಿನ್ ತರಿಸ್ಬೇಕು ಅಂತ ಹುಡುಕಾಡ್ತೇವೆ. ಮಷಿನ್ ಸಿಕ್ತು. ಮಷಿನ್ ಸಿಗೋದ್ರೊಳಗಡೆನೆ ರಾತ್ರಿ ಆಯ್ತು. ಇವತ್ತೇ ಅನ್ಕೊಂಡಷ್ಟು ಕೆಲಸ ಆಗಿಲ್ಲ, ಆದ್ರೂ ಕೆಲಸ ಶುರು ಆಗೈತೆ ಅನ್ನೋ ಖುಷಿ ಬಾಳ ಐತೆ. ಇನ್ನು ನಾಳೆ ಏನಾಗುತ್ತೆ ಅನ್ನೋದು ನೋಡ್ಬೇಕು. ಅಕಸ್ಮಾತ್ ಈ ವಿಡಿಯೋನಾರ ನಿಮ್ಗೆ ರೀಚ್ ಆಗಿ ನೋಡಿದ್ರೆ ಇಲ್ಲಿವರೆಗೂ ನನ್ನ ಜರ್ನಿ ಒಳಗಡೆ ನೀವು ಒಂದು ಪಾರ್ಟ್ ಆಗಿರ್ತೀರಿ. ನನ್ನ ಈ ಸಣ್ಣ ಬಿಸ್ನೆಸ್ ಜರ್ನಿನ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ನನ್ನ ಜರ್ನಿನ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ಫಾಲೋ ಮಾಡೋದು ಮರಿಬೇಡ್ರಿ. ನಮಸ್ಕಾರ.